ನಮಸ್ಕಾರ ವೀಕ್ಷಕರೇ. ಅಗ್ನಿ ಪ್ರಳಯ ಬುಕ್ಕಲ್ಲಿರುವಂಥ ವಿಷಯಗಳನ್ನ ಆಲ್ರೆಡಿ ತುಂಬ ತಿಳ್ಕೊಂಡಿದ್ದೀರಾ. ಇನ್ನು ಕೆಲವೊಂದು ವಚನಗಳನ್ನ ಇವತ್ತು ಕೂಡ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಹಡಪದ ರೇಚಯ್ಯನವರು ಬರೆದಿರುವಂಥ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅವರು ತಿಳಿಸಿರೋದು, ನೋಡೋರೆಲ್ಲರಿಗೆ ಕೆಂಡದ ಗಾಳಿಯು ಕಣ್ಣಿಗೆ ತೋರಿ ತೋರಿ ಬರಲಾಗದಯ್ಯ, ಅದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ 2 ನಕ್ಷತ್ರಗಳ ಕಾರಣದ ಉತ್ಪಾತವೆಂದು ದುನಲಾಗುವುದು ಭೂಮಿಯೊಳು ತೋರಿ ಉರಿಮರಣವೆಂದು ಕಾರ್ತಿಕದಲ್ಲಿ ಬೇಗೆ ಒರಿಯುವುದು ಉತ್ಪಾತದ ಉರಿಮರಣ ತೋರಿ ತೋರಿ ಬಯಲು ಆದುದೆ ಕಂಡೆ. ಕಾಲವಾಗುವವು ಪುಣ್ಯಕ್ಷೇತ್ರಗಳು ಕೆಂಡದ ಗಾಳಿಯಲ್ಲಿ ಹುಡಿಬಡಿದು ಹೋಗುವರು. ಇವರು ತಿಳಿಸಿರೋದು ಅದೇ. ಮುಂದಿನ ದಿನಗಳಲ್ಲಿ ಕೆಂಡದ ಮಳೆ ಅನ್ನೋದು ಜಾಸ್ತಿ ಆಗುತ್ತೆ, ಬಿಸಿಲಿನ ಬೇಗೆ ಅನ್ನೋದು ಜಾಸ್ತಿ ಆಗುತ್ತೆ. ಉತ್ತರ ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ಎಲ್ಲ ದಿಕ್ಕುಗಳಲ್ಲಿ 2 ನಕ್ಷತ್ರಗಳು ಕಾಣಿಸ್ತವೆ. 2 ನಕ್ಷತ್ರ ಅಂದ್ರೆ ನಾವು ಬೆಳಗ್ಗೆ ಹೊತ್ತು ನಮಗೆ ಕಾಣಿಸುವಂತ ಒಂದು ನಕ್ಷತ್ರ ಸೂರ್ಯ, ಇನ್ನೊಂದು ನಕ್ಷತ್ರ ಇನ್ನೇನು ಕೆಲವು ದಿನಗಳಲ್ಲಿ ಕಾಣುತ್ತೆ ಅಂತ ಹೇಳ್ತಾ ಇದಾರಲ್ಲ. ಈಗ ಆರಿದ್ರ ನಕ್ಷತ್ರ ಅಂದ್ರೆ ಬೀಟಲ್ ಜ್ಯೂಸ್ ಎಕ್ಸ್ಪ್ಲೋಡ್ ಆಗ್ಬೋದು ಅಂತ ಕೆಲವೊಂದು ಆಲ್ರೆಡಿ ನಾಸಾನವರು ಪ್ರಿಡಿಕ್ಟ್ ಮಾಡಿದಾರಲ್ಲ. ಆ ರೀತಿ ಆದ್ರೆ 2 ನಕ್ಷತ್ರಗಳು ಆಕಾಶದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಾದ ಮೇಲೆ ಅದರಿಂದ ಭೂಮಿಗೆ ತೊಂದರೆಗಳಾಗುತ್ತೆ ಅಂತಾನೆ ಇವರು ಬರೆದಿರೋದು. ಕಾರ್ತಿಕದಲ್ಲಿ ಬೇಗೆ ಒರಿಯುವುದು ಉತ್ಪಾತ ಉರಿಮರಣ ತೋರಿ ತೋರಿ ಬಯಲು ಆದುದು ಕಂಡೆ. ಅಂದ್ರೆ ಕಾರ್ತಿಕದ ಸಮಯದಲ್ಲಿ ಈ ಸನ್ನಿವೇಶಗಳು ಸಂಭವಿಸ್ತವೆ ಅಂತ ಹೇಳಿದ್ದಾರೆ. ಈಗ ಕಾರ್ತಿಕ ಮುಗಿದೋಗಿದೆ. ಇನ್ನ ಕೆಲವೊಂದು ಉತ್ಪಾತಗಳು ನಾವು ಮೊದಲೇ ಹೇಳ್ದಂಗೆ 2024 ಡಿಸೆಂಬರ್ ಆಸ್ಪಾಸ್ನಲ್ಲಿ ಈ ಆರಿದ್ರ ನಕ್ಷತ್ರ ಸ್ಫೋಟ ಆಗುತ್ತೆ ಅಂತಾನೆ ಕೆಲವೊಬ್ರು ಸೈಂಟಿಸ್ಟ್ಗಳು ಒಪ್ಕೊಂಡಿರೋದು. 2ನೇ ನಕ್ಷತ್ರ ಆಕಾಶದಲ್ಲಿ ಕಾಣುತ್ತೆ ಅಂತ ಒಪ್ಕೊಂಡಿರೋದು. ಇವರು ಹೇಳಿರೋದು ಮುಂದಿನ ಕಾರ್ತಿಕದ ಟೈಮ್ಗೆ ಈ ರೀತಿ ಉತ್ಪಾತಗಳು ಕಾಣಿಸ್ಕೋಬಹುದು. ಇದರಿಂದ ಎಲ್ಲ ಕಡೆ ಕೆಂಡದ ಮಳೆ ಅನ್ನೋದು ಸುರಿಯುತ್ತೆ, ಪ್ಲಸ್ ಉರಿ ಅನ್ನೋದು ಭೂಮಿ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನೆ ಇವರು ತಿಳಿಸಿರೋದು. ಇನ್ನ ಪುಣ್ಯಕ್ಷೇತ್ರಗಳು ಕೆಂಡದ ಗಾಳಿಯಲ್ಲಿ ಬಡಿದು ಹೋಗುತ್ತದೆ. ಈಗಿರೋಷ್ಟು ಎಷ್ಟೋ ಪುಣ್ಯಕ್ಷೇತ್ರಗಳು ಮುಂದಿನ ದಿನಗಳಲ್ಲಿ ಮುಚ್ಚೋಗ್ತವೆ, ಹಾಳಾಗೋಗ್ತವೆ ಅಂತಾನೆ ಇವರು ತಿಳಿಸಿರೋದು. ಜನ ಉಡಿಬಡಿದು ಹೋಗ್ತಾರೆ ಕೆಂಡದ ಗಾಳಿಯಲ್ಲಿ. ಸುಟ್ಟು ಬೆಂದೋಗೋ ಅಂತ ಬಿಸಿಲು ಭೂಮಿ ಮೇಲೆ ಶುರುವಾಗುತ್ತೆ. ಅಂತ ದಿನಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತಾನೆ ಹಡಪದ ರೇಚಯ್ಯನವರು ಅವರ ವಚನಗಳಲ್ಲಿ ಪ್ರಳಯದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಇನ್ನ ಪ್ರಳಯದ ಬಗ್ಗೆ ಮಡಿವಾಳ ಮಾಚಿ ತಂದೆ ಅವರು ಬರೀತಾರೆ, ಮರದಿರೋ ಬ್ಯಾಡಿರೋ ಶರಣ ಹೃದಯದಲ್ಲಿ ಅವದೇಶದಲ್ಲಿ ಇರಿತದಲ್ಲಿ ಸತ್ತು ಮುಳುಗುವರು, ಅಂಬರದಿಂದ ಬೀಳುವುದನ್ನು ಧರೆ ಸುಟ್ಟು ಉತ್ಪಾತವು ಭೂಕಾಂತೆ ಎಲ್ಲ ಉರಿಯಿತು. ಇವ್ರು ಹೇಳೋದು ಅದೇ, ಎಲ್ಲರೂ ಹೇಳ್ತಾ ಇರೋದು ಅದೇ. ಭೂಕಾಂತೆ ಅನ್ನೋದು ಉರಿಯುತ್ತೆ, ಭೂಮಿ ಮೇಲೆ ಸುಟ್ಟೋಗೋ ಅಂತ ಬಿಸಿಲುಗಳು ಬರುತ್ತೆ, ಆಕಾಶನೇ ಕಳಚಿ ಭೂಮಿ ಮೇಲೆ ಬಿದ್ದಂತ ಫೀಲು ಜನಕ್ಕೆ ಆಗುತ್ತೆ. ಅಷ್ಟೊಂದು ಬಿಸಿ ತಾಪ ಅನ್ನೋದು ಭೂಮಿ ಮೇಲೆ ಶುರು ಆಗುತ್ತೆ. ಸತ್ತು ಮುಳುಗುವವರು ಜನರು ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಜನ ತುಂಬಾನೇ ಸಾಯ್ತಾರೆ. ಅದು ಬಿಸಿ ಅನ್ನೋದು ಯಾವ ರೀತಿ ಬರುತ್ತೆ ಹೇಳೋದಕ್ಕಾಗೋದಿಲ್ಲ. ಈಗ ಮನುಷ್ಯರಲ್ಲಿ ಬಿಸಿ ಅನ್ನೋದು ವೆರೈಟೀಸ್ ಆಫ್ ಫೀಲಲ್ಲಿ ನಾವು ನೋಡ್ತಾ ಇದ್ದೀವಿ. ಜ್ವರದ ತಾಪದಿಂದ ನಾವು ಕೂಡ ಜನ ಸಾಯ್ತಾ ಇದ್ದಾರೆ. ಈ ಜ್ವರ ನಾವು ಮೊದಲೇ ನೋಡಿದಾಗೆ ಕರೋನಾ ರೂಪದಲ್ಲೂ ಬಂದಿತ್ತು, ಬೇರೆ ಬೇರೆ ರೂಪದಲ್ಲಿ ಬರ್ಬೋದು. ಮನುಷ್ಯರು ಬಿಸಿ ತಡೆಯೋದಕ್ಕಾಗದೆ ಸಾಯ್ತಾರೆ ಅಂತ ಇವ್ರ ವಚನಗಳಲ್ಲಿ ತಿಳಿಸಿರೋದು. ಹಡಪದ ರೇಚಯ್ಯನವರಾಗ್ಬೋದು, ಮಡಿವಾಳದ ಮಾಚಿ ತಂದೆ, ಇನ್ನ ಬೇರೆ ಬೇರೆಯವರೆಲ್ಲ ಹಾಗೆಯೇ ತಿಳಿಸ್ತಾ ಇರೋದು. ಇನ್ನ ಶ್ರೀ ಕೊಡಮಗ್ಗೆ ಸಿದ್ದರಾಮಯ್ಯನವರು ಕೂಡ ಇದರಲ್ಲಿ ವಚನಗಳಲ್ಲಿ ಬರೆದಿದ್ದಾರೆ. ಬುಗಿಲೇಳುತ್ತಿದೆ ಕಿಚ್ಚು ಜಗದೊಳಲೆಲ್ಲ ಸಿದ್ದರಾಮ, ಬಗೆ ಬಗೆಯಲ್ಲಿ ಚಂಡ ಚಾಮುಂಡಿ ಚೌಡೆಯರು ಸಿದ್ದರಾಮ, ನಗುತ ಕೆಂಡವನು ಚೆಲ್ಲಾಡತು ಬರುತ್ತಾರೆ ಸಿದ್ದರಾಮ. ಜಗತ್ನೊಳಗೆ ಎಲ್ಲ ಕಿಚ್ಚು ಅನ್ನೋದು ಜಾಸ್ತಿ ಆಗುತ್ತೆ. ಈ ಕಿಚ್ಚಿನಿಂದ ಜನ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯುವಂತ ದಿನಗಳು ಬರುತ್ತೆ. ಚಂಡ ಚಾಮುಂಡಿ ಚೌಡಿಯರು ಬರುತ್ತಾರೆ ಸಿದ್ದರಾಮ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಯುದ್ಧಗಳನ್ನ ರೂಪದಲ್ಲಿ ಇವರು ವರ್ಣಿಸಿ ಹೇಳ್ತಾರೆ. ಚಂಡ ಚಾಮುಂಡಿ ಅವರು ಬರ್ತಾರೆ ಅಂದ್ರೆ ಯುದ್ಧಗಳು ಸಂಭವಿಸ್ತವೆ. ಇದರಿಂದ ಕೂಡ ನಾವು ಬದುಕ್ತಾ ಇರುವಂತ ಜಾಗಗಳಲ್ಲಿ ವಿನಾಶಗಳು ಸಂಭವಿಸ್ತವೆ ಅಂತಾನೆ ಇವರು ಹೇಳ್ತಾ ಇರೋದು. ನಗುತ್ತ ಕೆಂಡವನ್ನು ಚೆಲ್ಲಾಡುತ್ತಾರೆ ಸಿದ್ದರಾಮ ಅಂದ್ರೆ ಅವರು ನಗುತ್ತಾ ಕೆಂಡದ ಮಳೆಯನ್ನ ಸುರಿಸ್ತಾರೆ ಅಂತ ಹೇಳ್ತಾರೆ. ಕೆಂಡದ ಮಳೆ ನಾವು ಹೇಳೋ ಪ್ರಕಾರ ಎಷ್ಟೋ ರೀತಿ ಕೆಂಡದ ಮಳೆ ಬರುತ್ತೆ. ಈಗ ರಾಕೆಟ್ ದಾಳಿಗಳಾದ್ರೂ ಅದು ಕೆಂಡದ ಮಳೆ ಅಂತಾನೆ ಅನ್ಕೋಬೇಕು. ಬೇರೆ ಬೇರೆ ದೇಶಗಳಲ್ಲಿ ಬಿದ್ದು ಜನ ಸಾಯ್ತಾ ಇದ್ದಾರೆ, ವಿನಾಶಗಳು ಆಗ್ತಾ ಇದೆ. ಇದನ್ನೇ ಇವರು ತಿಳಿಸಿರೋದು. ನಾಡಾಡಿ ನುಡಿಯೆಂದು ಆಡಿಕೊಳ್ಳಲು ಬೇಡ ಸಿದ್ದರಾಮ, ಗಾಡದಿ ಲೋಕಕ್ಕೆ ಪ್ರಳಯವೂ ಬರುತ್ತದೆ ಸಿದ್ದರಾಮ. ನಾನು ಮಾತಾಡ್ತಾ ಇರೋದು, ನಾನು ಹೇಳ್ತಾ ಇರೋ ಮಾತುಗಳು ಅಂತ ನೀವು ಆಡ್ಕೊಳ್ಬೇಡಿ. ಮುಂದೆ ಇದೆಲ್ಲ ನಡೆಯುತ್ತೆ, ಪ್ರಳಯ ಅನ್ನೋದು ಆಗುತ್ತೆ ಅಂತಾನೆ ಕೊಡಮಗ್ಗೆ ಸಿದ್ದರಾಮಯ್ಯನವ್ರು ಬರೀತಾರೆ.
ಧೂಮಕೇತು ಮೂಡೆ ಡಂಗೂರ ಮುಂದೆ ಹೇಮದ ರಣಮಯ ಡಂಗೂರ. ಧೂಮಕೇತು ಒಂದು ಆಕಾಶದಲ್ಲಿ ಕಾಣಿಸುತ್ತೆ, ಅದಾದ ಮೇಲೆ ರಣಮಯ ಜಗವೆಲ್ಲ ಆಗುತ್ತೆ ಅಂತಾನೆ ಇವರು ಡಂಗೂರ ಬಾರಿಸೋದ್ರ ಮೂಲಕ ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಡಂಗೂರ ಬಾರಿಸೋದು ಕಾಮನ್ ಆಗಿತ್ತು. ಊರವ್ರಿಗೆಲ್ಲ ಯಾವುದೇ ವಿಷಯ ತಿಳಿಸ್ಬೇಕು ಅಂದ್ರು ಮೊದಲು ಏನ್ ಮಾಡ್ತಾ ಇದ್ರು, ಡಂಗೂರ ಬಾರಿಸಿ ಜನರೆಲ್ಲ ಒಂದ್ ಕಡೆ ಸೇರಿಸಿ ಆಗ ವಿಷಯಗಳನ್ನ ತಿಳಿಸ್ತಾ ಇದ್ರು. ಅಂತ ದಿನಗಳಲ್ಲಿ ಮಾಡ್ತಾ ಇದ್ದಂತ ಕೆಲಸನ ಇವರು ಡಂಗೂರ ಬಾರಿಸೋದ್ರ ಮೂಲಕ ತಿಳಿಸ್ತಾ ಇದ್ದಾರೆ. ಧೂಮಕೇತು ಕಾಣಿಸ್ತಾ ಇದ್ದಂಗೆ ರಣಮಯ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಧೂಮದ ಹೊಗೆ ಡಂಬೂರ ಮುಂದೆ ಭೂಮಿಗೆ ಕಾವಲ ಡಂಗೂರ. ಮುಂದೆ ಭೂಮಿ ಮೇಲೆ ಹೊಗೆ ಅನ್ನೋದು ಆವರಿಸುತ್ತೆ. ಅದು ಯಾವ ರೀತಿ ಹೊಗೆಯಿಂದ ಕೂಡ್ಕೊಳ್ಳುತ್ತೋ ಗೊತ್ತಿಲ್ಲ. ಇದರಿಂದ ಭೂಮಿಯಲ್ಲಿ ಕೆಲವೊಂದು ಭಾಗಗಳಲ್ಲಿ ವಿನಾಶ ಸಂಭವಿಸುತ್ತೆ ಅಂತಾನೆ ಇವರು ಹೇಳ್ತಾ ಇರೋದು. ಸುತ್ತೇಳು ಸಮುದ್ರಕ್ಕೆ ಪ್ರಳಯವು ಒದಗಿತ್ತು, ಕಿಚ್ಚೊತ್ತಿದೆ ಮುಂದೆ ಎಚ್ಚರಿಕೆ. ಸುತ್ತ ಇರುವಂತ 7 ಸಮುದ್ರಗಳಿಗೆ ಪ್ರಳಯ ಅನ್ನೋದು ಬರುತ್ತೆ. ಇದರಿಂದ ಮುಂದಿನ ದಿನಗಳಲ್ಲಿ ಸಮುದ್ರಗಳು ಹಾಳಾಗಿ ಹೋಗ್ತವೆ ಅಂತಾನೆ ಹೇಳ್ತಾ ಇದ್ದಾರೆ. ಕೊಡವಿಗೆಲ್ಲಕ್ಕೆ ಏಕಡಂಗೂರ ನುಡಿಪೇಳಿದ ಸೂಚನೆ ಮುಂದೆ ಎಚ್ಚರಿಕೆ. ಬೇಗದಿ ಗಂಗೆಯು ಶರದಿಯ ಬಿಟ್ಟು ಹೋಗುತ್ತಾಳೆ ಬೇಡಗ ಕೇಳಿರೋ. ಗಂಗೆ ತಾನರಿತಾ ಇರೋ ದಾರಿನ ಖಾಲಿ ಮಾಡ್ತಾಳೆ. ಮುಂದಿನ ದಿನಗಳಲ್ಲಿ ಹಿಮಾಲಯದಲ್ಲಿರುವಂತ ನೀರೆಲ್ಲ ಖಾಲಿ ಆಗೋದ್ರೆ ಗಂಗೆ ತಪ್ಪಲು ಅನ್ನೋದು ಖಾಲಿ ಆಗುತ್ತೆ. ಗಂಗಾ ನದಿ ಅನ್ನೋದು ಖಾಲಿ ಆಗೋಗುತ್ತೆ ಅಂತಾನೆ ಇವರು ತಿಳಿಸಿರೋದು. ಗಂಗೆ ಖಾಲಿ ಆದಲು ಅಂದ್ರೆ ಜನ ನೀರಿಗಾಗಿ ಹಾಹಾಕಾರ ಅನ್ನೋದು ಜಾಸ್ತಿ ಆಗುತ್ತೆ. ಒಡೆದಾಡ್ಕೊಂಡು ನೀರಿಗೋಸ್ಕರ ಸತ್ತು ಜನ ಬದುಕ್ತಾರೆ. ಲೆವೆಲ್ಗೆ ನೀರಿಗೆ ಹಾಹಾಕಾರ ಅನ್ನೋದು, ಆಹಾರಕ್ಕೆ ಹಾಹಾಕಾರ ಅನ್ನೋದು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತಾನೆ ಇವರು ತಿಳಿಸಿರೋದು. ಇನ್ನ ಮಂಟೆ ಸ್ವಾಮಿಗಳವ್ರದ್ದು ಕಾಲಜ್ಞಾನದಲ್ಲಿ ತಿಳಿಸಿರುವಂತ ಪ್ರಳಯದ ಬಗ್ಗೆ ಇರೋ ವಿಷಯಗಳನ್ನ ಆಲ್ರೆಡಿ ತಿಳ್ಕೊಂಡಿದೀವಿ. ಆದ್ರೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಪಾತಾಳ ಗಂಗೆಯು ಓತಿ ಚುಪ್ಪಲಿ ತುಂಬಿ ಭೂತಳವೆಲ್ಲ ಉರಿದೆದ್ದು ಹಂಪಿಯ ಗೋಪುರದ ಕಳಸವನ್ನು ಅಳಿದಾರು ಸುವಿ. ಪಾತಾಳ ಗಂಗೆನಲ್ಲಿರುವಂತ ನೀರೆಲ್ಲ ಖಾಲಿ ಆಗುತ್ತೆ. ಅಂತರ್ಜಲ ಅನ್ನೋದು ಪೂರ್ತಿಯಾಗಿ ಖಾಲಿ ಆಗೋಗುತ್ತೆ. ಹಂಪಿಯ ಗೋಪುರದ ಕಳಸವನ್ನು ಅಳಿದಾರು ಸುವಿ. ಹಂಪಿಯ ಗೋಪುರದ ಕಳಸವನ್ನು ಅಳಿದಾರು ಸುವಿ ಅಂದ್ರೆ ಮುಂದಿನ ಒಂದು ದಿನ ಹಂಪೆ ರಾಜಧಾನಿ ಆಗುತ್ತೆ ಅಂತ ಹಿಂದೆ ಕೆಲವೊಂದು ವಚನಗಳಲ್ಲಿ ಯಾವ ರೀತಿ ತಿಳಿಸಿದ್ರು ಹಾಗೆ ಇವರು ತಿಳಿಸಿರೋದು. ಇನ್ನ ಅಟ್ಟಡಿಗೆಯನ್ನು ಉಂಬುವವರು ಮೊದಲಿಲ್ಲ, ಸತ್ತರೆ ದಿಕ್ಕಿಲ್ಲ. ಮನೇಲಿ ಮಾಡಿಗಿರೋಂತ ಅಡಿಗೆನ ತಿನ್ನೋರು ಯಾರು ಇರೋದಿಲ್ಲ. ಮನೇಲಿ ಅಡಿಗೆ ಮಾಡಿಟ್ರು ತಿನ್ನೋದಕ್ಕೆ ಯಾರು ಅನ್ನೋದು ಬದುಕಿರೋದಿಲ್ಲ. ಅಂತ ದಿನಗಳು ಬರುತ್ತೆ. ಸತ್ತೋದ್ರೆ ಅವ್ರಿಗೆ ದಿಕ್ಕಿಲ್ದೆ ಇರುವಂತ ಸಾವುಗಳು ಬರುತ್ತೆ. ಸತ್ತಿರೋ ಮನುಷ್ಯರನ್ನ ನೋಡೋದಕ್ಕೆ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಬದುಕಿದ್ರೆ ಸಾಕು ಅಂತ ಜನ ಓಡೋಗುವಂತ ಕಾಲ ಬರುತ್ತೆ. ಹಟ್ಟಿ ಬರುವ ಕಿಚ್ಚು ಎಂದಿಗೂ ಬಿಡಲಿಲ್ಲ. ಈ ಹತ್ತಿ ಬರುವಂತ ಕಿಚ್ಚು ಬೆಂಕಿ ಹತ್ಕೊಂಡು ಬರುವಾಗ ಯಾವ ರೀತಿ ಜನ ಓಡ್ತಾರೋ ಅಂತ ದಿನಗಳು ಮುಂದೆ ಬರುತ್ತೆ ಅಂತಾನೆ ಮಂಟೆ ಸ್ವಾಮಿಗಳು ತಿಳಿಸಿರೋದು. ಮರ್ತಿಯು ಸುಟ್ಟು ಹೋಗುವ ದಿನ ಬಂತು ಸುವಿ. ಗೊಬ್ಬರದೊಳಗಿನ ಬೆಂಕಿ ಅಬ್ಬರಿಸಿ ಉರಿದೀತು. ಗೊಬ್ಬರದೊಳಗಡೆ ಇರುವಂತ ಬೆಂಕಿ ಅನ್ನೋದು ಅಬ್ಬರಿಸಿ ಉರಿಯುತ್ತೆ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಬ್ರೆಜಿಲ್ ಅಲ್ಲಿ ಎಷ್ಟೋ ಕಾಡುಗಳು ಹತ್ತಿ ಉರಿತಾ ಇದೆ. ಕಾರಣ ಅಲ್ಲಿ ಹಸುಗಳಿಂದ ಬರುವಂತ ಗೊಬ್ಬರಗಳನ್ನ ಕೆಲವೊಂದು ಜಾಗಗಳಲ್ಲಿ ಶೇಖರಿಸಿಡ್ತಾ ಇದ್ದಾರೆ. ಅದರಿಂದ ಮೀಥೇನ್ ಗ್ಯಾಸ್ ಅನ್ನೋದು ರಿಲೀಸ್ ಆಗಿ ಬೆಂಕಿ ಹಚ್ಕೊಂಡು ಕಾಡುಗಳು ಉರಿದೋಗ್ತಾ ಇರೋದನ್ನ ನೋಡಿದೀವಿ. ಆ ವಿಷಯಗಳನ್ನ ಇವರು ಇಲ್ಲಿ ತಿಳಿಸಿದ್ದಾರೆ. ಕೊಬ್ಬಿದನರರು ಉರಿಯುವುದಕ್ಕೆ ಪರಬ್ರಹ್ಮ ಅಬ್ಬರದಿ ಬಂದು ಬಗೆಯು ಬೆರೆಯುವುದು ಸುವಿ. ಮುಂದೆ ಕೊಬ್ಬಿದ ಧನವಂತರನ್ನ ಉರಿಯೋದಕ್ಕೆ ಪರಬ್ರಹ್ಮ ರೂಪದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವರು ಇವರನ್ನೆಲ್ಲ ಅಂದ್ರೆ ಮೆರಿತಾ ಇರೋಂಥವ್ರನ್ನೆಲ್ಲ ನಾಶ ಮಾಡಿ ಒಳ್ಳೆ ದಾರಿನ ತೋರಿಸ್ತಾನೆ ಅಂತ ಇವ್ರ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಸರ್ವಜ್ಞನ ವಚನಗಳನ್ನ ಆಗಲಿ ಕೇಳಿರ್ತೀವಿ. ಅವರು ಕೂಡ ಹೇಳಿರೋದು ಪಾತಾಳ ಗಂಗೆಯನ್ನು ಓತು ಚಿಪ್ಪಲಿ ತುಂಬಿ ಭೂತಳವೆಲ್ಲ ಉರಿದೆದ್ದು ಮುಂದೊಬ್ಬ ದಾತ ಬರುತ್ತಿಹನು ಸರ್ವಜ್ಞ. ಇವರು ಅದೇ ಹೇಳ್ತಾರೆ. ಎಲ್ಲರೂ ಹೆಚ್ಚು ಕಡಿಮೆ ಪಾತಾಳದಲ್ಲಿ ಗಂಗೆ ಅನ್ನೋದು ಖಾಲಿ ಆಗುತ್ತೆ. ನೀರು ಅನ್ನೋದು ಅಂತರ್ಜಲದಲ್ಲಿ ಇರೋದಿಲ್ಲ. ಅಂತ ದಿನಗಳು ಬರುತ್ತೆ ಅಂತಾನೆ ತುಂಬಾ ಜನ ಹೇಳ್ತಾ ಇರೋದು. ನಾವೀಗ ಬಳಸ್ತಾ ಇರೋ ಲೆವೆಲ್ಗೆ ಬಳಸಿದ್ರೆ ಇನ್ನೊಂದು 30 ವರ್ಷದಲ್ಲಿ ಭೂಮಿ ಮೇಲೆ ಕುಡಿಯೋ ನೀರು ಅನ್ನೋದು ಸಿಗುವುದಿಲ್ಲ. ಅಂತ ದಿನಗಳು ಬರುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಕೂಡ ಒಪ್ಕೊಂಡಿದ್ದಾರೆ. ಅವನ್ನೇ ಇವರು ಜ್ಞಾನಿಗಳು ತಿಳಿಸ್ತಾ ಇರೋದು. ಉತ್ತರ ದಿಕ್ಕಿನಲ್ಲಿ ಅತ್ತೀತು ಬಹುಬೇಗೆ ಸತ್ತವರು ಕೊಂಡು ಬರುವಾಗ ಜಗಕ್ಕೆಲ್ಲ ಕತ್ತಲಾದೀತು ಸರ್ವಜ್ಞ. ಉತ್ತರ ದಿಕ್ಕಿನಲ್ಲಿ ಬಿಸಿಲು ಜಾಸ್ತಿ ಆಗುತ್ತೆ. ಈ ವಚನಗಳ ಬಗ್ಗೆ ನಾನು ಮೊದಲೇ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸುತ್ತ ಉರುಕೊಂಡು ಬರುವಾಗ ಜಗಕ್ಕೆಲ್ಲ ಕತ್ತಲಾದೀತು ಸರ್ವಜ್ಞ. ಈಗ ಆಲ್ರೆಡಿ ನಾವು ಮೊದಲೇ ಕೆಲವೊಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೀನಿ ಅಂತ ಹೇಳಿದ್ನಲ್ಲ, ಅದೇ ರೀತಿ ಈಗ ಡೆಲ್ಲಿನಲ್ಲಿ ಸರೌಂಡಿಂಗ್ ಅಲ್ಲಿ ಬೆಂಕಿ ಅನ್ನೋದು ಹಾಕಿ ಭತ್ತ ಕಬ್ಬಿನ ಬೆಳೆನ ಬೆಳೆದಾದ ಮೇಲೆ ಅದ್ರ ಫಸಲು ತಗೊಂಡಾದ್ಮೇಲೆ ಅಲ್ಲಿ ಬೆಳೆದು ನಿಂತಿರುವಂತ ಪೈರನ್ನ ಕಿತ್ತು ಗೊಬ್ಬರ ಮಾಡೋದ್ರ ಬದಲು ಅದನ್ನ ಬೆಂಕಿ ಹಾಕಿ ನಾಶ ಮಾಡ್ತಾರೆ. ಇದರಿಂದ ಬೆಂಕಿ ಹತ್ತಿ ಉರಿಯುತ್ತೆ.
ಭೂಮಿ ಹತ್ಕೊಂಡು ಉರಿಯುತ್ತೆ. ಆಗ ಬಿಸಿ ಅನ್ನೋದು ಜಾಸ್ತಿ ಆಗುತ್ತೆ, ಹೊಗೆ ಪೂರ್ತಿಯಾಗಿ ಕವರ್ ಆಗಿ ಭೂಭಾಗಗಳು ಕತ್ತಲಾಗಿರೋದನ್ನ ನೋಡಿದ್ದೀವಿ. ಡೆಲ್ಲಿ ಸರೌಂಡಿಂಗಲ್ಲಿ ಬೆಳಿಗ್ಗೆ ಹೊತ್ತಾಗ್ಬೋದು, ಸಂಜೆ ಹೊತ್ತಾಗ್ಬೋದು, ಕತ್ತಲು ಅನ್ನೋದು ಬೇಗ ಆವರಿಸ್ಬಿಡುತ್ತೆ. ಕಾರಣ ಅಲ್ಲಿರುವಂಥ ಧೂಳಿನ ಪ್ರಮಾಣ, ಅಲ್ಲಿರುವಂಥ ಪೊಲ್ಯೂಷನ್ ಇಂದ. ಇಂಥ ದಿನಗಳ ಬಗ್ಗೆ ಇವರು ವಿವರಿಸ್ತಾ ಇದ್ದಾರೆ. ಧಾರಣೆಯನ್ನು ನಡುಗುವುದು, ಮೇರುವಲ್ಲಾಡುವುದು, ವಾರದಿಯ ಬತ್ತಿ ಬರುವುದು, ಶಿವಭಕ್ತಿ ಎಂದು ಇರದೆಡೆ ಸರ್ವಜ್ಞ. ಶಿವಭಕ್ತಿ ಇಲ್ಲದೆ ಇರೋ ಕಡೆ ಭೂಮಿ ನಡುಗುತ್ತೆ, ನೀರು ಅನ್ನೋದು ಬತ್ತೋಗುತ್ತೆ ಅಂತಾನೆ ಇವರು ತಿಳಿಸಿರೋದು. ಇನ್ನ ಕಾಡಸಿದ್ದೇಶ್ವರ ಅವರು ಕಾಲಜ್ಞಾನದಲ್ಲಿ ಬರೆದಿರುವಂತ ಪ್ರಳಯದ ಬಗ್ಗೆ ಇರೋ ವಿಷಯಗಳೇನಂದ್ರೆ, ಬಲಗಿಚ್ಚಿ ಸುರಿಯಿತು ಜಲಬತ್ತಿ ಹೋದಾವು ಊರಿ ಮಾರಿ. ಇನ್ನ ಶ್ರೀ ಕಾಡಸಿದ್ದೇಶ್ವರರು ಕಾಲಜ್ಞಾನಿಗಳು ಅವರು ಪ್ರಳಯದ ಬಗ್ಗೆ ಬರೆದಿದ್ದೇನೆಂದ್ರೆ, ಬಲಗಿಚ್ಚಿ ಸುರಿಯಿತು ಜಲಬತ್ತಿ ಹೋದಾವು. ಜಲಬತ್ತಿ ಹೋಗ್ತಾ ಇದ್ದಾವೆ, ಅದನ್ನ ನೋಡ್ತಾ ಇದ್ದೀವಿ. ಉರಿಮಾರಿ ಒಯ್ದೀತು ಧರಣಿಯ ಒಳಗಿನ್ನು ಅರಿವುಳ್ಳ ಶರಣರಿಗೆ ಜರಿದು ನಿಂದಿಸ್ಯಾರು. ಅಂದ್ರೆ ಬುದ್ಧಿ ಇರುವಂತ ಜ್ಞಾನಿಗಳನ್ನ ಜನ ಬೈಕೊಂಡು ಓಡಾಡ್ತಾರೆ ಅಂತ ಹೇಳಿದ್ದಾರೆ. ಅದೀಗ ನೋಡ್ತಾ ಇದ್ದೀವಿ. ಯಾರಾದ್ರೂ ಬುದ್ಧಿವಂತರು ಅವರು ಇವರು ಒಳ್ಳೆ ವಿಷಯಗಳನ್ನ ತಿಳಿಸಿದ್ರೆ ಅವ್ರಿಗೆ ಬೈತಾರೆ, ಕೆಟ್ಟ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಅದನ್ನ ನೋಡ್ತಾ ಇದ್ದೀವಿ. ನರಪತಿ ಪಟ್ಟಕ್ಕೆ ಕೇಡುಗಾಲವಾಯಿತು ಕರದಾವು ಕೆಂಡದ ಮಳೆಗಳು. ಕೇಡುಗಾಲ ಅನ್ನೋದು ನರಪತಿ ಪಟ್ಟಕ್ಕೆ ಬರುತ್ತೆ, ಕೆಂಡದ ಮಳೆ ಅನ್ನೋದು ಸುರಿಯುತ್ತೆ ಅಂತಾನೆ ಇವರು ತಿಳಿಸಿರೋದು. ಒಳ್ಳೆ ವ್ಯಕ್ತಿಗಳಿಗೆ ಬೆಲೆ ಅನ್ನೋದನ್ನ ಕೊಡೋದನ್ನ ಮನುಷ್ಯರು ಬಿಟ್ಬಿಡ್ತಾರೆ. ಅದರಿಂದ ಯಾವ ರೀತಿ ಕೇಡುಗಾಲ ಬರುತ್ತೆ ಅನ್ನೋದನ್ನ, ಕೆಟ್ಟ ಕಾಲ ಬರುತ್ತೆ ಅನ್ನೋದನ್ನ ಇವರು ತಿಳಿಸಿದ್ದಾರೆ. ದಾರುಣಿಗೆ ಮೆರೆದಾವು ಅಸ್ಥಿರುಂಡ ಮುಂಡಗಳು. ಭೂಮಿಯ ಮೇಲೆ ಮನುಷ್ಯರ ಅಸ್ಥಿ, ಮುಂಡ, ರುಂಡಗಳೆಲ್ಲ ಚೆಲ್ಲಾಡ್ತಾ ಇರ್ತವೆ. ಯುದ್ಧಗಳಾದ್ರೆ ಇಂಥ ಸನ್ನಿವೇಶಗಳನ್ನ ನೋಡಿರ್ತೀವಿ. ಈಗ ಆಲ್ರೆಡಿ ಉಕ್ರೇನು ಮತ್ತೆ ರಷ್ಯಾ ಯುದ್ಧ ಆಗಿರ್ಬೋದು, ಪ್ಯಾಲೆಸ್ತೈನ್ ಇಸ್ರೇಲ್ ಯುದ್ಧ ಆಗಿರ್ಬೋದು, ಈ ರೀತಿ ಯುದ್ಧಗಳಾದಾಗ ಇಂಥವೆಲ್ಲ ನಡೀತವೆ. ಇಂಥ ಯುದ್ಧಗಳು ಇನ್ನ ಜಾಸ್ತಿ ಆಗ್ತಾ ಹೋಗ್ತವೆ ಅಂತಾನೆ ಇವರು ಹೇಳಿರೋದು. ಹರಶರಣರೆಲ್ಲ ಅರುಷದಿ ನೆರೆದಾರು ಕೂಗಿನ ಮಾರಯ್ಯ ಕೂಗ್ಯಾನು ಬೇಗದಿ. ಸಾಗ್ಯಾರು ಶರಣರು ಸಾಗರದ ತೆರೆಯಂತೆ ಬೇಗನೆ ಬಂದರು ಉಳಿವಿಯ ಮಹಾಮನೆಗೆ. ಇವರು ಹೇಳಿರೋದು ಉಳಿವಿ ಅನ್ನೋದು ಮುಂದಿನ ದಿನಗಳಲ್ಲಿ ಜನ ಬಂದು ಉಳ್ಕೊಳ್ಳುವಂತ ಜಾಗ ಆಗುತ್ತೆ. ಶರಣರೆಲ್ಲ ಅಲ್ಲಿ ಬಂದು ಸೇರ್ತಾರೆ. ನಾವು ಹಂಪೆನ ಲಾಸ್ಟ್ ಪ್ರೋಗ್ರಾಮ್ ಅಲ್ಲೂ ತಿಳಿಸಿದೀವಿ, ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಹಂಪೆ ಅನ್ನೋದು ಮುಂದಿನ ರಾಜಧಾನಿ ಆಗುತ್ತೆ ಅಂತ. ಶರಣರೆಲ್ಲ ಅಲ್ಲಿ ಬಂದು ಸೇರ್ಕೊಂಡು ಅಲ್ಲಿ ಉಳಿವಿ ಅನ್ನೋದು ಮುಂದಿನ ಜನಾಂಗಕ್ಕೆ ಬದುಕೋದಕ್ಕೆ ಆಸರೆ ಆಗುತ್ತೆ. ಉಳಿವಿ ಸುತ್ತಮುತ್ತ ಇರುವಂತ ಎಷ್ಟೋ ಕಿಲೋಮೀಟರ್ ಜಾಗ ಸೇಫೆಸ್ಟ್ ಜಾಗ ಇರೋದ್ರಲ್ಲಿ ಅಂತ ಶರಣರು ಆಗಿನ ಕಾಲಕ್ಕೆ ಬರೆದೋಗಿದ್ರು. ಅಂದ್ರೆ ಸುಮಾರು 800 ವರ್ಷಗಳ ಮುಂಚೆನೆ ಇವರು ಈ ಜಾಗನ ನಾವು ಬದುಕೋದಕ್ಕೆ ಯೋಗ್ಯವಾದ ಜಾಗ, ಮುಂದೆ ಶರಣರು ಬಂದು ಅಲ್ಲಿ ತಂಗುತ್ತಾರೆ, ಸಾಗರ ಉಪಾಧಿಯಲ್ಲಿ ಶರಣರು ಬಂದು ಅಲ್ಲಿ ಉಳ್ಕೊಳ್ತಾರೆ ಅಂತಾನೆ ಇವರು ಕೂಡ ತಿಳಿಸಿರೋದು. ಇದೇ ರೀತಿ ಎಷ್ಟೋ ವಚನಗಳು ಮುಂದೆನೂ ತಿಳಿಸ್ತಾ ಹೋಗ್ತೀನಿ. ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು 4 ಜನ ತಿಳಿಸಿ. ಒಳ್ಳೇದು ಯಾವ ವಿಷಯ ಒಳ್ಳೆ ಇರುತ್ತನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಮುಂದೆ ಬದುಕೋದಕ್ಕೆ ಯಾವ ರೀತಿ ದಾರಿಗಳನ್ನ ಕಂಡುಕೋಬೇಕು ಅಂತ ಒಂದು 4 ಜನಕ್ಕೆ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.